ರಾಜ್ಯದ ಸಿಎಂ ಸ್ಥಾನ ಅಲಂಕರಿಸಬೇಕಿದ್ದ ದಲಿತ ಶಾಸಕರಿಗೆ ಅನ್ಯಾಯವಾಗುತ್ತಿದೆ. ಕನಿಷ್ಠ ಪಕ್ಷ ಈ ಸಿಎಂ ಸ್ಥಾನವನ್ನಾದರೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ದಲಿತ ಶಾಸಕ ಎಚ್.ಸಿ. ಮಹದೇವಪ್ಪ ಅವರಿಗೆ ನೀಡಬೇಕು ಎಂದು ಆಗ್ರಹಿಸಿ ದಲಿತ ಸಂಘಟನೆಯ ಒಕ್ಕೂಟದ ವತಿಯಿಂದ ಚನ್ನರಾಯಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಶ್ರಾವಣೇರಿ ದೊರೆರಾಜ್, ಬಿಂಡೇನಹಳ್ಳಿ ಕಾರವೆ ಧರ್ಮರಾಜ್, ನಾಗಸಮುದ್ರ ಬಾಲು, ನಲ್ಲೂರು ಸಂತೋಷ್, ಸಿಪಿ ಮಂಜುನಾಥ್, ಕೃಷ್ಣ ನಾಗಣ್ಣ, ಮತಿಘಟ್ಟ ರಂಗಸ್ವಾಮಿ, ಕಬ್ಬಾಳ್ ಮಹೇಶ್, ನವೀನ್ ರಂಗಸ್ವಾಮಿ, ಮಿಮಿಕ್ರಿ ಗೋವಿಂದ, ಸೂರ್ ಪ್ರಸನ್ನ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಘಟನೆಗಳ ಹೋರಾಟಕ್ಕೆ ಮಾಡಲೇಬೇಕು. ಎಸ್.ಸಿ. ಮಹದೇವಪ್ಪನವರಿಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟಕ್ಕೆ ದಲಿತ ಪರ ಸಂಘಟನೆಗಳ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಹೋರಾಟಕ್ಕೆ ಮಾಡಲೇಬೇಕು. ಹಲವಾರು ವರ್ಷಗಳಿಂದ ಎಚ್.ಸಿ. ಮಹದೇವಪ್ಪನವರು ದಲಿತರ ಪರ ನಿಂತು ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳನ್ನ ಒಗ್ಗೂಡಿಸಿಕೊಂಡು ಅದ್ರ ಜೊತೆನಲ್ಲಿ ಹೋರಾಟ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಮಹಾನ್ ಒಂದು ಹೋರಾಟಗಾರರು ಎಚ್.ಸಿ. ಮಹದೇವಪ್ಪನವರು. ಈಗ ಏನಾಗುತ್ತೆ ಅಂತಂದರೆ, ಕೆಲವು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಅನೇಕ ಸಮುದಾಯಗಳಲ್ಲಿ ಅಷ್ಟು ಏನು ನಾವು ಮುಖ್ಯಮಂತ್ರಿಗಳನ್ನ ಕೊಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಆ ಥರದ ಘಟನೆಗಳು ತುಂಬ ನಡೆದಿದ್ದಾವೆ. ಅದೇ ರೀತಿ ನಮಗೂ ಕೂಡ ನಮ್ಮ ಸಮುದಾಯ ಯಾವಾಗಲೂ ಕಾಂಗ್ರೆಸ್ಗೆ ಅತಿ ಹೆಚ್ಚು ಓಟ್ ಹಾಕೊಂಡು ಅವ್ರ ಪರನ ನಿಂತು ಅವ್ರಿಗೆ ಶಕ್ತಿಯಾಗಿ ಬಂದಿದ್ದಾರೆ. ನಮಗೆ ಮುಖ್ಯಮಂತ್ರಿನೇ ಕೊಡಬೇಕಾಗಿತ್ತು. ಏನಾಗಿದೆ, ಈ ಸಂದರ್ಭದಲ್ಲಿ ಅನೇಕ ಗೊಂದಲಗಳನ್ನ ಸೃಷ್ಟಿಯಾಗ್ತಾ ಇದ್ದಾವೆ. ಅದೇ ಏನೇನೋ ಬೇರೆ ಬೇರೆ ಥರ ಸಮಸ್ಯೆಗಳನ್ನ ತಾವೆಲ್ಲ ಗಮನಿಸಿದ್ದೀರಿ. ಆ ಥರ ಸಮಸ್ಯೆಗಳ ಬಂದಂಥ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವ್ರ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಏನೋ ತೀರ್ಮಾನ ಆಗಿದೆ ಅಂತ ನಾವು ಮೀಡಿಯಾದಲ್ಲೆಲ್ಲ ನಾವಾದರೂ ಗಮನಿಸಿದ್ದೀವಿ. ಆಗಲಿ, ಮಾಡಿ ತೊಂದರೆ ಇಲ್ಲ, ನಮಗೇನು ಅದ್ರ ಬಗ್ಗೆ ಯಾರು ಆಕ್ಷೇಪಣೆ ಇಲ್ಲ. ಮುಖ್ಯಮಂತ್ರಿಗಳನ್ನ ಡಿ.ಕೆ. ಶಿವಕುಮಾರ್ನವ್ರನ್ನ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಸಂದರ್ಭದಲ್ಲಿ ತುಂಬ ಹೋರಾಟಗಾರರಾಗಿ ಬಂದಿರತಕ್ಕಂಥ, ಹೋರಾಟದ ನೆಲೆಗಟ್ಟಿಂದ ಬಂದಿರತಕ್ಕಂಥ ಮಹದೇವಪ್ಪನವರಿಗೆ ಉಪಮುಖ್ಯಮಂತ್ರಿನ ಕೊಟ್ಟು ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡೋ ಅಂಥ ಒಂದು ಉನ್ನತವಾದ ಮಂತ್ರಿ ಸ್ಥಾನನ ಕೊಟ್ಟು, ಆನಂತರ ಉಪಮುಖ್ಯಮಂತ್ರಿನ ಕೊಟ್ಟು ಅವರು ದಲಿತರ ಪರ ಕೆಲಸ ಮಾಡಲಿಕ್ಕೆ ಅನೇಕ ಸಂಘಟನೆಗಳ ಅನೇಕ ಏನು ತುಳಿತ ಒಳಗಾಗಿದ್ದಾರೋ ಅವ್ರ ಪರ ಕೆಲಸ ಮಾಡಬೇಕು, ಆ ಉದ್ದೇಶದಿಂದ ಅವರೊಂದು ಸ್ಥಾನಮಾನದಲ್ಲಿ ಉನ್ನತವಾದ ಸ್ಥಾನಮಾನದಲ್ಲಿ ಇರಬೇಕು. ಆ ಉದ್ದೇಶದಿಂದ ಏನು ಉಪಮುಖ್ಯಮಂತ್ರಿಯವ್ರನ್ನ ಎಚ್.ಸಿ. ಮಹದೇವಪ್ಪ ಅವ್ರನ್ನ ಮಾಡಲೇಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಈ ದಿನ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಾನ್ಯ ದಲಿತ ಪರ ಚಳುವಳಿಯಿಂದ ಬಂದಂಥ ಎಸ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು, ಲೋಕೋಪಯೋಗ ಸಚಿವರಾಗಿದ್ದರು, ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಎಲ್ಲ ಇಡೀ ಕರ್ನಾಟಕದ ಎಲ್ಲ ದಲಿತರ ಪರವಾಗಿ, ಶೋಷಿತರ ಪರವಾಗಿ, ಎಲ್ಲ ಜನಾಂಗ ಬಡವರ ಪರವಾಗಿ ಕೆಲಸ ಮಾಡಿದಂಥ ಧೀಮಂತ ನಾಯಕ ಎಸ್.ಸಿ. ಮಹದೇವಪ್ಪನವರು. ಅವ್ರಿಗಿವತ್ತು ಮಾನ್ಯ ಪ್ರದೇಶ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರೋ ಡಿ.ಕೆ. ಶಿವಕುಮಾರ್ ಸಾಹೇಬ್ರವ್ರಿಗೆ ನಮ್ಮ ಮನವಿ ಏನಪ್ಪ ಅಂತಂದರೆ, ಸುಮಾರು 40-50 ವರ್ಷದ ರಾಜಕೀಯ ಅನುಭವ ಇದ್ದು 3-4 ಬಾರಿ ಮಂತ್ರಿಗಳಾಗಿದ್ದಂಥ ನಮ್ಮ ಎಸ್.ಸಿ. ಮಹದೇವಪ್ಪನವ್ರನ್ನ ಪರಿಗಣಿಸಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಚನ್ನರಾಯಪಟ್ಟಣದ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನಾವು ಮಾನ್ಯ ಭಾವಿ ಮುಖ್ಯಮಂತ್ರಿಗಳು, ಹಾಲಿ ಅಧ್ಯಕ್ಷರಾದಂಥ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಸಾಹೇಬ್ರುಗಳಿಗೆ ಈ ನಮ್ಮ ಹೋರಾಟದ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ. ದಲಿತ ಪರ ಸಂಘಟನೆಯ ಹೋರಾಟದ ಫಲದಿಂದ ಇವತ್ತು ಈ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ. ಈ ಸರ್ಕಾರ ಇದೇ ರೀತಿ ಮುಂದುವರ್ಕೊಂಡು ಮತ್ತೆ 2028ನೇ ಇಸ್ವಿಲು ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಅಂದರೆ ದಲಿತರ ಕೂಗಿಗೆ ಸ್ಪಂದಿಸಿ ಎಸ್.ಸಿ. ಮಹದೇವಪ್ಪನವ್ರನ್ನ ಉಪಮುಖ್ಯಮಂತ್ರಿನ ಮಾಡಬೇಕು. ಆ ಹೋರಾಟನ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಆ ಸಾಂಕೇತಿಕವಾಗಿ ನಾವು ಚನ್ನರಾಯಪಟ್ಟಣ ತಾಲೂಕಲ್ಲಿ ದಲಿತರ ಪರ ಸಂಘಟನೆ ಒಕ್ಕೂಟದಿಂದ ಇವತ್ತು ನಾವು ಮಾಡ್ತಿದ್ದೀವಿ. ಸನ್ಮಾನ ನಮ್ಮ ಮನವಿನ ಸ್ಪಂದಿಸಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಎಲ್ಲರೂ ಸೇರಿ ನಮ್ಮ ಎಸ್.ಸಿ. ಮಹದೇವಪ್ಪನವ್ರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಚನ್ನರಾಯಪಟ್ಟಣ ತಾಲೂಕಿನ
ದಲಿತ ಪರ ಸಂಘಟನೆ ಪರವಾಗಿ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಮಾಡ್ಕೊಂಡು ಕೊಡ್ತಾ